ಹಾಯ್ ಹಲೋ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಶೋಭಾ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಲೆಮನ್ ಜ್ಯೂಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ತುಂಬಾ ಸುಲಭವಾಗಿ ಹಾಗೆ ಟೇಸ್ಟಿಯಾಗಿ ಇರ್ತೈತೆ. ಕೋಲ್ಡ್ ವಾಟರ್ ಹಾಕ್ತಿದ್ದೀನಿ, ಒಂದೆರಡು ಗ್ಲಾಸ್ ಹಾಕ್ತಿದ್ದೀನಿ ನೀರ. ಕೋಲ್ಡ್ ವಾಟರ್ ಕುಡಿಯೋರು ಕೋಲ್ಡ್ ವಾಟರ್ ತೊಗೊಳ್ಳಿ, ಇಲ್ಲಾಂದರೆ ಮಾಮೂಲಿ ನೀರೇ ತೊಗೊಳ್ಳಿ. ಒಂದೆರಡು ಗ್ಲಾಸ್ ಅಷ್ಟು ನೀರು ತೊಗೊಂಡಿದ್ದೀನಿ. ಒಂದು 10 ಸ್ಪೂನ್ ಸಕ್ಕರೆ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಒಮ್ಮೆ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರ್ತೈತೆ. ಈ ಥರ ನಿಂಬೆಹಣ್ಣಿನ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ, ನಿಂಬೆಹಣ್ಣಿನ ಜ್ಯೂಸ್ ಕುಡಿಯೋದ್ರಿಂದ ಸುಸ್ತಿರ್ತಿತ್ತಲ್ಲ ಅಂಥವರಿಗೆ ಬೇಗನೆ ಕಮ್ಮಿ ಆಗುತ್ತೆ ನೋಡಿ. ಸಕ್ಕರೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ಸಕ್ಕರೆ ಎಲ್ಲ ಚೆನ್ನಾಗಿ ಬೇಗ ಕರಗೋ ಹಾಗೆ, ಅಥವಾ ಬೇಗ ಕರಗಬೇಕು ಅಂದರೆ ಸಕ್ಕರೆ ಮಿಕ್ಸಿ ಜಾರಿಗೆ ಪುಡಿ ಮಾಡಿಬಿಟ್ಟು ಹಾಕೋಬೋದು ನೋಡಿ. ಸಕ್ಕರೆ ಎಲ್ಲ ಕರಗಿದೆ. ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಈ ಲೆಮನ್ ಜ್ಯೂಸಿಗೆ ಉಪ್ಪು ಹಾಕಿದ್ರೇ ತುಂಬಾ ಟೇಸ್ಟಿಯಾಗಿರ್ತೈತೆ ಈ ಲೆಮನ್ ಜ್ಯೂಸು. ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಉಪ್ಪೆಲ್ಲ ಚೆನ್ನಾಗಿ ಕರಗೋ ಹಾಗೆ. ಉಪ್ಪು ಹಾಕಿ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ನೋಡಿ. ನಿಂಬೆಹಣ್ಣ ಒಂದು 3 ಹಾಕ್ತಾಯಿದ್ದೀನಿ ನಾನು. ನಿಂಬೆಹಣ್ಣು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮಿಕ್ಸ್ ಆದಮೇಲೆ ಲಾಸ್ಟಿಗೆ ಸೋದಿಸ್ಕೋಬೇಕು. ಸೋದಿಸ್ಕೊಂಡು ಗ್ಲಾಸಿಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಲೆಮನ್ ಜ್ಯೂಸ. ಈ ಥರ ಒಮ್ಮೆ ಟ್ರೈ ಮಾಡಿ. ಲೆಮನ್ ಜ್ಯೂಸ್ ತುಂಬಾ ಟೇಸ್ಟಿಯಾಗಿರ್ತೈತೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.